ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀರಾಮಕೃಷ್ಣರ ಭಾವಚಿತ್ರವು ಪೂಜೆಗೊಳ್ಳದ ಏಕೈಕ ಅದ್ವೈತ ಆಶ್ರಮವನ್ನು ಸ್ವಾಮಿ ವಿವೇಕಾನಂದರು ಹಿಮಾಲಯ ತಪ್ಪಲಿನ ಮಾಯಾವತಿಯಲ್ಲಿ ಸ್ಥಾಪನೆ ಮಾಡಿದರು ಎಂದು ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ. ನಗರದ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮುನ್ನಡೆಸುವ ಮಹಾಶಕ್ತಿ ಎಂಬ ಅಧ್ಯಾಯವನ್ನು ಓದುತ್ತಾ ಮಾತನಾಡಿದರು. ಅಧಿಕ ಮಾಸದ ಪ್ರಯುಕ್ತ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ, ಸಂಕಷ್ಟಹರ ಗಣಪತಿಯ ಪ್ರಯುಕ್ತ ಯತೀಶ್ ಎಂ ಸಿದ್ದಾಪುರ ನೇತೃತ್ವದಲ್ಲಿ ವಿಶೇಷ ಭಜನೆ, ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಶ್ಲೋಕಗಳ ಕಲಿಕಾ ತರಬೇತಿ, ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಂತಮ್ಮ, ರಶ್ಮಿ, ಶೈಲಜಾ, ಕೃಷ್ಣವೇಣಿ, ನಾಗರತ್ನಮ್ಮ, ವೀರಮ್ಮ, ಮಾಣಿಕ್ಯ ಸತ್ಯನಾರಾಯಣ, ಸುಧಾಮಣಿ, ಜಯಮ್ಮ, ಭ್ರಮರಾಂಬ, ಕವಿತಾ ಗುರುಮೂರ್ತಿ, ವಿಜಯಲಕ್ಷ್ಮಿ, ಜಯಶ್ರೀಲಮ್ಮ, ಗೀತಾಲಕ್ಷ್ಮಿ, ದ್ರಾಕ್ಷಾಯಿಣಿ ಪಾಲ್ಗೊಂಡಿದ್ದರು. ಆದ್ದರಿಂದ ತಮ್ಮ ಪಾಶ್ಚಾತ್ಯ ಶಿಷ್ಯರ ನೆರವಿನಿಂದ ಅವರು ಹಿಮಾಲಯದ ಮಾಯಾವತಿ ಎಂಬಲ್ಲಿ ರಾಮಕೃಷ್ಣ ಅದ್ವೈತಾಶ್ರಮವನ್ನು ಸ್ಥಾಪಿಸಿದರು. ಇದು ನಿಮಗೆ ಸ್ವಾಮೀಜಿಗಳು, ಮಾತಾಜಿಗಳು ಅಲ್ಲಿಗಲ್ಲಿಗಲ್ಲಿಗೆ ಹೋಗೋಗೋ ಬರ್ತಾ ಇದ್ರೆ ಅದನ್ನ ಎಲ್ಲಿ ಒಂದು ಕಡೆ ನಿಂತು ಹಿಂಗೆ ಬೋಧನೆ ಮಾಡೋಕ್ಕಾಗುತ್ತೆ? ಇದಕ್ಕೆಲ್ಲ ಸಾಧನೆ ಒಂದು ಮಠ, ಒಂದು ಸ್ಥಳ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಮಾಯಾವತಿ ಅದ್ವೈತಾಶ್ರಮ ಅಂತ ಒಂದು ಆಶ್ರಮ ಕಟ್ಟಿದ್ರು. ಅರ್ಚನೆ, ನೈವೇದ್ಯಾದಿಗಳು ಯಾವುವೂ ಇರಬಾರದು. ಅಷ್ಟೇ ಅಲ್ಲ, ಯಾವ ದೇವಿಯರ ಭಾವಚಿತ್ರವೂ ಶ್ರೀರಾಮಕೃಷ್ಣರ ಪಟ ಕೂಡ ಇರಬಾರದು ಎಂದು ಸ್ವಾಮೀಜಿಯವರು ಇಚ್ಛಿಸಿದ್ದರು. ಮತ್ತು ಹಾಗೆಯೇ ಸ್ಪಷ್ಟ ಪದ್ಮನಾಭೋರವಿಂದಾಕ್ಷ ಪದ್ಮಗರ್ಭ ಶೈಲಗೃತೋ ಮಹಾತೀರ್ಘೋ ರುದ್ರಾಕ ಮಹಾಕ್ಷೋಭರ್ಣದ್ಭುತಃ ಅತುಲಕ್ಷರಭೋ ಭೀಮ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾಸಮಿತಿಂಜಯಃ ವೀಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಮಹಿ ಪರಮೇಶ್ವರಃ ಕರಣಂ ಕಾರಣಂ ಕರ್ತಾ ವಿಕರ್ತಾ ಗಹನೋ ಗುಹಃ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವಃ ಪರದ್ದಿ ಪರಮಸ್ಪರ್ಶ ಸ್ಪೃಷ್ಟ ಪುಷ್ಟ ಸುವೇಕ್ಷಣಃ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ಲಯೋ